ನಮ್ಮ ಶ್ರೀಕಂಠನಿಗೆ ಯಾರು ಕಣ್ಣು ಬೀಳ್ತೋ ಏನೋ ಗೊತ್ತಿಲ್ಲ. ನಿಮಗೂ ಹೀಗೆ ಅನಿಸ್ತಾ ಇದೆಯಾ? ಹೌದು, ಶ್ರೀಕಂಠಗೆ ಯಾರ್ದೋ ಒಂದು ಕಣ್ಣು ಬಿದ್ದುಬಿಟ್ಟು ನೋಡಿ. ಇವಾಗ ದಸರಾ ಟೈಮ್ ಇನ್ನೇನು ಒಂದು ತಿಂಗಳಿದೆ ದಸರಾಗೆ, ಈಗಾಗಲೇ ಮದ ಬಂದುಬಿಟ್ಟಿದೆ. ಇಷ್ಟೂ ವರ್ಷ ಇಳ್ದಿದ್ದ ಮದ ಅಂದರೆ ಕಾರ್ಯಾಚರಣೆ ಮಾಡ್ದಾಗಿದ್ದಂಥ ಮದ, ಕಾರ್ಯಾಚರಣೆ ಆದ ನಂತರ ಅವನು ಕ್ಯಾಂಪು ಸೆಟ್ಲ್ ಆಗ್ತಾನೆ, ಕ್ಯಾಂಪಲ್ಲಿ ಕೂಡ ಒಳ್ಳೆ ಹೆಸರು ಪಡ್ಕೊತಾನೆ, ಸೊ ಒಳ್ಳೆ ಆನೆ ಆಗಿರ್ತಾನೆ. ಸೊ ಇವಾಗೇನು ಲಾಸ್ಟ್ ಇಯರ್ ದಸರಾ ಕೂಡ ಬರ್ತಾನೆ, ಆಫ್ಟರ್ ಲಾಂಗ್ ಟೈಮು ಲಾಸ್ಟ್ ಇಯರ್ ದಸರಾ ಕೂಡ ಎಂಟ್ರಿ ಕೊಡ್ತಾನೆ. ಸೊ ಈ ವರ್ಷವೂ ಕೂಡ ಇನ್ನೇನು ದಸರಾಗೆ ಬರಬೇಕಿತ್ತು, ಇನ್ನೇನು ಒಂದು ತಿಂಗಳಿದೆ. ಸೊ ಸದ್ಯಕ್ಕೆ ಇವಾಗ ಮದ ಬಂದಿದೆ ಅಂತ ಅಪ್ಡೇಟ್ ಇದೆ. ಸೊ ಎಲ್ರಿಗೂ ಬೇಜಾರು ವಿಷಯ ಏನಂತಂದರೆ, ಇವಾಗ ಏನಕ್ಕೆ ಮದ ಬಂತು ಅಂತೇಳಿ. ವರ್ಷ ಇಡೀ ಬೇಕಾದ್ರೆ ಮದ ಇರಲಿ, ಒಂದು 3-4 ತಿಂಗಳು ಗ್ಯಾಪ್ ಕೊಟ್ಬಿಟ್ಟಿದ್ರೆ ನಮ್ಮ ಶ್ರೀಕಂಠ ದಸರಾಗೆ ಬಂದು ಆರಾಮಾಗಿ ಹೋಗ್ತಾ ಇಲ್ಲ ಅಂತೇಳಿ. ಸೊ ಆನೆ ಪ್ರಿಯರಿಗೆ ನಮ್ಮ ಶ್ರೀಕಂಠದ ಬಗ್ಗೆ ತುಂಬ ಪ್ರೀತಿ. ಏನಕ್ಕಂತಂದರೆ ಎಲ್ಲರೂ ಕೇಳ್ತಾ ಇರ್ತಾರೆ ಶ್ರೀಕಂಠ ಯಾರು ಏನು ಅಂತಂತೇಳಿ. ಏನಕ್ಕಂದರೆ ಆ ರೇಂಜಿಗೆ ಹೆಸರು ಮಾಡಿದಂಥ ಆನೆ ಅವನು. ಸೊ ಏನಕ್ಕೆ ಹೇಳಿ, ಒಂದು ಇನ್ಸಿಡೆಂಟು ಯಾವುದು, ಅವನ್ನ ಕ್ಯಾಪ್ಚರ್ ಮಾಡಬೇಕಾದ್ರೆ ನಮ್ಮ ಅಭಿಮನ್ಯು ಆನೆಗೆ ಮುಖ ಕೊಟ್ಟು ಹೋರಾಡಿದೆ ನೋಡಿ. ಸೊ ಆ ಥ್ರಿಲ್ಲು, ಆ ಒಂದು ಹೀರೋಯಿಸಮ್ಗೆ ಅವನಿಗೆ ತುಂಬ ಕ್ರೇಜು. ಯಾರು ಏನು ಎತ್ತ ಅಂತ ಕೇಳ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿದ್ದ ಆನೆಗೆ ಸದ್ಯಕ್ಕೆ ಮದ ಇದೆ. ಸೊ ನೋಡೋಣ, ಸೆಲೆಕ್ಷನ್ ಪ್ರೊಸೆಸ್ ಮುಗಿದಿದೆ ಅಂತ ಮಾಹಿತಿ ಬಂದಿದೆ. ಬಟ್ ಆದರೆ ಏನಾಗುತ್ತೆ ಏನು ಅಂತ ಗೊತ್ತಾಗಲ್ಲ. ಏನಕ್ಕಂದರೆ ಎಲ್ಲನೂ ಡಿಪೆಂಡ್ ಆಗಿರೋ ನಮ್ಮ ಅರಣ್ಯ ಅಧಿಕಾರಿಗಳ ಬಗ್ಗೆ, ಹಾಗೆ ದಸರಾ ಸೆಲೆಕ್ಷನ್ ಯಾರು ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಆಗಿರೋಂಥದ್ದು. ಸದ್ಯಕ್ಕೆ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತದೆ ಏನು ಅಂತಂದರೆ, ನಮ್ಮ ಮದ ಇರುವಂಥ ಆನೆ ಆದಷ್ಟು ಬೇಗ ಮದ ಇಳಿದು ಇನ್ನೇನು ಗಜಪಯಣ ಆಗಸ್ಟ್ 26ಕ್ಕೆ ಬರ್ತಾಯಿದೆ. ನಮ್ಮ ಶ್ರೀಕಂಠ ಭರ್ಜರಿಯಾಗಿ ಎಂಟ್ರಿ ಕೊಡಲಿ. ಈ ವರ್ಷವೂ ಕೂಡ ನಮ್ಮ ಮೈಸೂರು ದಸರಾದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ. ಸೊ ನಮ್ಮ ಆನೆಗಳ ವಿಚಾರದಲ್ಲಿ. ಹಾಗೆ ಇನ್ನೊಬ್ಬ ನಮ್ಮ ಯಂಗ್ ಲೀಡರ್ ಭೀಮನು ಕೂಡ ಮದ ಇದೆ. ಬಟ್ ಅವನು ಕೂಡ ಇದು ಸೆಕೆಂಡ್ ಟೈಮ್ ಬಂದಿರೋಂಥ ಮದ ಅಲ್ವಾ, ನೋಡೋಣ. ಸೊ ಅವನು ಕೂಡ ಮದ ಆದಷ್ಟು ಬೇಗ ಕಮ್ಮಿ ಆಗಲಿ, ಅವನು ಕೂಡ ದಸರಾಗೆ ಎಂಟ್ರಿ ಕೊಡಲಿ. ಹಾಗೆ ಸೊ ಕಳೆದ ವರ್ಷ ದಸರಾದ ಬಗ್ಗೆ ಮಾತಾಡೋದಾದರೆ, ನಮ್ಮ ಶ್ರೀಕಂಠಗೆ ಯಾವ ರೋಲ್ ಕೊಟ್ಟರು ಏನು ಎತ್ತ ಅಂತಂದರೆ, ನಮ್ಮ ಶ್ರೀಕಂಠ ಬಂದು ಪಟ್ಟದ ಆನೆಯಾಗಿ ಕಾರ್ಯನಿರ್ವಹಿಸ್ತಾನೆ, ಚೆನ್ನಾಗಿ ಮಾಡಿಕೊಡ್ತಾನೆ. ಪಟ್ಟದ ಆನೆ ಕೆಲಸಗಳೇನಿರುತ್ತೆ ಚೆನ್ನಾಗಿ ಅರಮನೆಗೆ ಹೋಗೋದು ಬರೋದು ಎಲ್ಲನೂ ಗಾಬರಿ ಆಗದೆ ಅಷ್ಟು ನೀಟಾಗಿ ಮಾಡಿಕೊಡ್ತಾನೆ. ಸೊ ಅದೊಂದು ದೊಡ್ಡ ವಿಷಯನೇ ಕೂಡ. ಏನಕ್ಕಂದರೆ ಫಸ್ಟು ವರ್ಷ ದಸರಾಗೆ ಬಂದು ಎಲ್ಲೂ ಕೂಡ ಎದುರೋದ್ರೆ ಭಯ ಪಡದೆ ಅಷ್ಟು ನೀಟಾಗಿ ನಮ್ಮ ಅವನು ಕೊಟ್ಟಿರೋಂಥ ಕಾರ್ಯನ ನಿರ್ವಹಿಸ್ತಾನೆ. ಹಾಗೆ ಸೊ ಅವನ ವೆಯ್ಟು ಕೂಡ ಚೆನ್ನಾಗಿರುತ್ತೆ. ವೆಯ್ಟು ಅಂದಾಜು ನಾನು ಲಾಸ್ಟ್ ಟೈಮು ನೋಡಿದಾಗ 5540 kg ಇರ್ತಾನೆ. ಹಾಗೆ ವಯಸ್ಸು 56 ವರ್ಷ, ಇನ್ನೂ 4 ವರ್ಷ ದಸರಾ ಮಾಡ್ಬೋದು ಅವನು ಅಲ್ವಾ. ಸೊ ನೀವು ಅದೇ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಇನ್ನೂ ಅವನು 4-5 ವರ್ಷ ದಸರಾ ಮಾಡಲಿ ಅಂತ. ಹಾಗೆ ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ ಮದ ಇದೆ. ಸೆಲೆಕ್ಷನ್ ಆಗ್ತಾನ ಇಲ್ವಂತೇಳಿ ಆ ದೇವರೊಬ್ಬರಿಗೆ ಬಿಟ್ಟಿರೋದು. ಹಾಗೆ ನಮ್ಮ ದೇವ್ರ ಅಂತಲೇ ನಮ್ಮ ಯಾರು ಸೆಲೆಕ್ಟ್ ಮಾಡ್ತಾರೆ ನೋಡಿ, ಸೊ ಅವ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಹಾಗೆ ಇನ್ನೇನು ಆಗಸ್ಟ್ 26ಕ್ಕೆ ಗಜ ಪಯಣ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ನೀವೆಲ್ಲರೂ ಕೂಡ ಬಂದು ನೋಡ್ಬೋದು ಗಜ ಪಯಣನೂ ಕೂಡ. ಹಾಗೆ ನಮ್ಮ ಅರಮನೆಗೆ ಬಂದ ತಕ್ಷಣ ಆನೆಗಳನ್ನ ಒಂದು 2-3 ದಿವಸ ಆದ ನಂತರ ರಾಯಲಾಗಿ ಎಂಟ್ರಿ ಕೊಡ್ತಾರೆ ನೋಡಿ ಅರಮನೆಗೆ. ಅದಾದ ನಂತರ ಹೊರಗಡೆ ಕೂಡ ಕರ್ಕೊಬರ್ತಾರೆ. ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ಕೂಡ ಇರುತ್ತೆ. ಸೊ ನೀವು ಕೂಡ ನಮ್ಮ ಎಲ್ಲ ಆನೆಗಳನ್ನ ನೋಡ್ಬೋದು. ಹಾಗೆ ಶ್ರೀಕಂಠನ ವಿಚಾರ ಮತ್ತೆ ಮಾತಾಡೋದಾದರೆ, ನನಗೆ ಪರ್ಸ್ನಲಿ ತುಂಬ ಬೇಜಾರಾಯಿತು. ಈ ಟೈಮಿಗೆ ಮದ ಬರಬೇಡ್ದಿತ್ತು ಅವನಿಗೆ ಅಂತೇಳಿ. ನೋಡಿ ಎಂಥ ಒಂದು ಆಶ್ಚರ್ಯ ಅಂತಂದರೆ, ಇಷ್ಟು ವರ್ಷ ಮದ ಇಲ್ಲದ ಆನೆಗಳಿಗೆ ಇವಾಗಲೇ ಮದ ಬರಬೇಕಿತ್ತು ಅನ್ನೋದೇ ಕ್ವಶನ್ ನನಗೆ. ಹೌದು ನೋಡಿ, ಪ್ರಕೃತಿ ನಿಯಮದ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಯಾವುದೇ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಅದೇನೇನು ಆಗಬೇಕು ಆ ಟೈಮಲ್ಲಿ ಆಗ್ತಾ ಇರುತ್ತೆ, ಒಪ್ಕೋತೀನಿ. ಬಟ್ ಆದರೆ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗಬೇಕಾದ್ರೆ ಒಂದು ವಿಘ್ನಗಳಂತಾಗಿರುತ್ತೆ ನೋಡಿ, ಇದೆಲ್ಲ ಸುತ್ತರ ವಿಘ್ನನೇ ಅನ್ಬೋದು. ಬಟ್ ದೇವರಿದ್ದಾನೆ, ಆದಷ್ಟು ಬೇಗ ಎಲ್ಲ ಕಂಟ್ರೋಲ್ ಆಗಿ ನಮ್ಮ ದಸರಾಕ್ಕೆ ಎಂಟ್ರಿ ಕೊಡ್ತಾನೆ ನಮ್ಮ ಶ್ರೀಕಂಠ ಅನ್ನೋಂಥ ನನ್ನ ಒಂದು ಭರವಸೆ. ನೋಡೋಣ. ಸೊ ಇನ್ನಷ್ಟು ಅಪ್ಡೇಟ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಇನ್ನೇನು ದಸರಾ ಬರ್ತಾಯಿದೆ. ಸೊ ನಮ್ಮ ಕೈಯಲ್ಲಿ ಆದಷ್ಟು ವೀಡಿಯೋಗಳನ್ನ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ನೀವು ಇದುವರೆಗೆ ಯಾವ ರೀತಿ ಸಪೋರ್ಟ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ. ಹಾಗೆ ನಮ್ಮ ಮತ್ತಿಗೋಡು ಕ್ಯಾಂಪಿಂದ ಶ್ರೀಕಂಠ, ಭೀಮ, ನಮ್ಮ ಅಭಿಮನ್ಯು ಬಂದ ನಂತರ ಇನ್ನು ಉಳ್ಕೊಳ್ಳೋದು ಕೆಲವು ಆನೆಗಳಷ್ಟೇ. ಭುವನೇಶ್ವರಿ, ಚಾಮುಂಡೇಶ್ವರಿ, ಹಾಗೆ ನಮ್ಮ ಸರಳ, ವರಲಕ್ಷ್ಮಿ,
ಮತ್ತು ಸೋಮಶೇಖರ, ನಂತರ ಇನ್ನು ಯಾರು ಕೆಂಗಲ್, ಇಷ್ಟು ಆನೆಗಳು ಉಳ್ಕೊಳ್ತವೆ. ನೀವು ಅದು ಕ್ಯಾಂಪ್ ಓಪನ್ ಆದ್ರಂತೂ ಬಂದು ನೋಡ್ಬೋದು ನಮ್ಮ ಮತ್ತಿಗೋಡು ಕ್ಯಾಂಪಲ್ಲಿ. ಹಾಗೇ ಇನ್ನು ರೋಹಿತನ ಬಗ್ಗೆ ಹೇಳೋಕ್ಕಾಗಲ್ಲ, ಏನಾಗುತ್ತೆ ಏನು ಅಂತೇಳಿ, ಸೆಲೆಕ್ಷನ್ ಆಗಿದೆಯಾ ಇಲ್ವಾ ಅಂತೇಳಿ ನೋಡೋಣ. ಸೊ ಎಲ್ಲ ಆನೆಗಳು ಬರಬೇಕಂತ ಆಸೆನೇ ನನಗೆ, ಇರೋವಂಥ ಎಲ್ಲ ಕ್ಯಾಂಪ್ ಆನೆಗಳು ಬರಬೇಕಂತ ಆಸೆನೇ, ನಿಮಗೂ ಇದೆ ಆಸೆ ಅಲ್ವಾ. ಬಟ್ ಏನು ಮಾಡೋದು, ಎಲ್ಲ ಅಧಿಕಾರಿಗಳ ಮೇಲೆ ಡಿಪೆಂಡ್ ಆಗಿದೆ. ನೋಡೋಣ. ಸೊ ಮುಂದೆ ಎಲ್ಲ ಆನೆಗಳು ಒಂದೊಂದು ಚಾನ್ಸ್ ಸಿಗಲಿ ಅಂತ ವೀಡಿಯೋನ ಮುಗಿಸ್ತಾ ಇದ್ದೀನಿ. ವೀಡಿಯೋ ಮುಗಿಸೋಕ್ಕಿಂತ ಮೊದಲು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ದಯವಿಟ್ಟು ಅಪ್ಡೇಟ್ ಮಾಡಿ. ಏನಾದರೂ ಕರೆಕ್ಷನ್ ರಿಕ್ವೈರ್ಡ್ ಅಂದರೆ ನನ್ನ ಕಡೆ ಏನಾದರೂ ಕರೆಕ್ಷನ್ ರಿಕ್ವೈರ್ಡ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಸೊ ದ್ಯಾಟ್ ನಾನು ಕೂಡ ಕರೆಕ್ಷನ್ ಮಾಡ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದೆ, ಸುಮಾರು ಜನ ಕೇಳ್ತಾಯಿದ್ರು, ಸೊ ದಸರಾಕ್ಕೆ ಆನೆಗಳು ಬಂದ ನಂತರ ಏನು ನೋಡ್ಬೋದಾ ಏನು ಎತ್ತ ಅಂತೇಳಿ ಅರಣ್ಯ ಭವನದಲ್ಲಿ ಈ ಸಲ ಚಾನ್ಸಸ್ ಕೊಡೋದು ಕಮ್ಮಿ ಒಳಗೋಗಿ ಆನೆ ನೋಡೋಕ್ಕೆ. ಯಾವಾಗ ಮೈಸೂರು ಅರಮನೆ ಎಂಟ್ರಿ ಕೊಡ್ತಾರೆ ನೋಡಿ, ಅದಾದ ನಂತರ ಒಂದು 2 ಡೇಸ್ ನಂತರ ಆನೆಗಳು ಬರ್ತವೆ ನೋಡಿ ಪೆರೇಡ್ಗೆ, ಅಂದರೆ ತಾಲೀಮ್ ಮಾಡೋಕ್ಕೆ. ಆವಾಗ ಬೇಕಾದರೆ ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಂದೆಡೆ